ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ
తిరుమల శ్రీవారి ఆలయమునందు కళ్యాణోత్సవ సేవకు పాల్గొన్నటువంటి గృహస్థులందరికీ కూడా ఇప్పుడు కళ్యాణోత్సవ సేవా సంకల్పం చెప్పబడుతుంది. అందరూ శ్రద్ధగా సంకల్పాన్ని పలకండి. శ్రీహకాంతాయ కళ్యాణ నిథయే నిథయేర్థినాం శ్రీ వెంకట నివాసాయ శ్రీనివాసాయ తే నమః శ్రౌత స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విదే విఖనసే నమః శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతయే. శ్రీ గోవింద గోవింద గోవింద. అథ భగవతో మహాపురుషస్య మహావిష్ణోః ఆజ్ఞయా ప్రవర్తమానస్య అద్య బ్రహ్మణః ద్వితీయపరార్థే శ్వేతవరాహకల్పే వైవస్వతమన్వంతరే కలియుగే ప్రథమపాదే జంబూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే ఆదివరాహక్షేత్రే వెంకటాచలే కళ్యాణమండపే భగవత్ భాగవత ఆచార్యాణం సన్నిధౌ ఏవం గుణ విశేషణ విశిష్టాయాం అస్యాం శుభతిథౌ అస్య దేవదేవస్య భగవతో నారాయణస్య శ్రియఃపతేః పురుషోత్తమస్య శ్రీమత్ అఖిలాండకోటి బ్రహ్మాండ నాయకస్య శ్రీభూ నీలా సమేత శ్రీనివాస స్వామినః వైవాహిక కళ్యాణ మహోత్సవం అస్య యజమానస్య. అందరూ మీ గోత్రాన్ని మనసులో స్మరించండి. మీ పేరుని, మీ ధర్మపత్ని పేరుని, మీ పిల్లల పేర్లని, మీ కుటుంబ సభ్యుల పేర్లని అందరూ మనసులో స్మరించి స్వామివారిని మనసారా ప్రార్థించండి. అందరూ చెప్పండి. మమ సహకుటుంబస్య సబాంధవస్య సపరివారస్య క్షేమస్థైర్య ధైర్య విజయ అభయ ఆయుః ఆరోగ్య ఐశ్వర్య అభివృద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వ అనుకూల సిద్ధ్యర్థం శ్రీ శ్రీనివాస స్వామినః వైవాహిక కళ్యాణ మహోత్సవం శ్రీ వైఖానస భగవచ్ఛాస్త్ర మార్గేణ ఆచార్యముఖేన అహం కారయిష్యే. సర్వం శ్రీనివాసార్పణమస్తు. గోకులనందన విప్రలంబ విపరీతమతి ప్రభూతాన్ వాదాన్ నిరస్య కృతవాన్ భువి తత్వవాదం సర్వేశ్వరో హరిరితి ప్రతిపాదయంతమానందతీర్థమునివర్యమహం నమామి. హరే శ్రీనివాస సప్తగిరివాస శ్రీ వెంకటేశ గోవింద గోవింద. ఆపద్బాంధవానాథ రక్షక గోవింద గోవింద. అఖిలాండ కోటి బ్రహ్మాండ నాయక దేవదేవోత్తమనాథ
ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರದಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರದಲ್ಲಿ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ವೈಖಾನ ಸಾಗಮೋಕ್ತ ಪ್ರಕಾರವಾಗಿ ಅರ್ಚಕ ವರೇಣ್ಯರು ಬಹಳ ಶ್ರದ್ಧೆಯಿಂದ ಅತ್ಯಂತ ಉತ್ಸಾಹದಿಂದ ನೆರವೇರಿಸಿಕೊಡುತ್ತಿದ್ದಾರೆ. ದೇಶದ ನಾನಾ ಮೂಲೆಗಳಿಂದ ಭಕ್ತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿಯೂ ಕೂಡ ಸ್ವಾಮಿಯ ಸನ್ನಿಧಾನಕ್ಕೆ ಬಂದಿದ್ದಾರೆ. ಆ ಎಲ್ಲ ಭಕ್ತರಿಂದ ಮೊಟ್ಟ ಮೊದಲಿಗೆ ಸಂಕಲ್ಪವನ್ನು ಮಾಡಿಸಿ ಈಗ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದಾರೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕಾರ್ಯಕ್ರಮ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀವೆಂಕಟೇಶ ಗೋವಿಂದ ಗೋವಿಂದ, ಆಪದ್ಬಾಂಧವ ನಾಥ ರಕ್ಷಕ ಗೋವಿಂದ ಗೋವಿಂದ. ಕಲಶದ ಆರಾಧನೆಯನ್ನು ಮಾಡುತ್ತಿದ್ದಾರೆ, ಕಲಶ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕಲಶದಲ್ಲಿ ಗಂಗಾದಿ ಸಕಲ ತೀರ್ಥಗಳನ್ನು ಆಹ್ವಾನಿಸುತ್ತಿದ್ದಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ಆ ಕಲಶದಲ್ಲಿ ವರುಣನ ಆವಾಹನೆಯನ್ನು ಮಾಡಿ ವರುಣನೊಂದಿಗೆ ಆ ವಿಶಿಷ್ಟವಾದಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳನ್ನು ಅಂಗಗಳಿಂದ ಸಹಿತವಾದಂತಹ ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ, ಕಲ್ಪ ಈ ಷಡಂಗಗಳಿಂದ ಸಹಿತವಾದಂತಹ 4 ವೇದಗಳನ್ನು ಆಹ್ವಾನಿಸುತ್ತಿದ್ದಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಗಂಗಾದಿ ಸಕಲ ತೀರ್ಥಂಗಳ ಆವಾಹನೆಯನ್ನು ಕೂಡ ಮಾಡುತ್ತಾ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶಿಷ್ಟವಾದ ರೀತಿಯಿಂದ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಒಂದು ಸಿಂಹಾಸನದಲ್ಲಿ ಸ್ವಾಮಿ ಶ್ರೀ ಶ್ರೀನಿವಾಸ ಅತ್ಯಂತ ಸುಂದರವಾದ ರೀತಿಯಿಂದ ಅಲಂಕೃತನಾಗಿ ನಮ್ಮೆಲ್ಲರನ್ನ ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಿದ್ದಾರೆ. ಮತ್ತೊಂದು ಸಿಂಹಾಸನದಲ್ಲಿ ಶ್ರೀದೇವಿ ಭೂದೇವಿಯಮ್ಮನವರು ಕೂಡ ಬಹಳ ಅದ್ಭುತವಾದ ರೀತಿಯಿಂದ ಅಲಂಕೃತರಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಿದ್ದಾರೆ. ಹೀಗೆ ಶ್ರೀದೇವಿ ಭೂದೇವಿ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರದಲ್ಲಿ ವೈಖಾನ ಸಾಗಮುಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇರುವಂತಹ ಕಾರ್ಯಕ್ರಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಾರೆ, ಕೇಳಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಪದ್ಮಾಗಾರಮಂಡಲೇ ಬೊಂಬೋ ವಿಚಕ್ಷೇನಮಾವಾಹಯಾಮಿ, ಶಾಂತಮಾವಾಹಯಾಮಿ, ಹರಮಾವಾಹಯಾಮಿ, ಅಮಿತಮಾವಾಹಯಾಮಿ, ನಿತ್ಯಾನುಭಾಗಿನಮಾವಾಹಯಾಮಿ, ತದ್ದಕ್ಷಿಣೇ ಸೂತ್ರಪತಿಮಾವಾಹಯಾಮಿ, ವಾಮೇ ಜಗಾಮಾವಾಹಯಾಮಿ. सूत्रपदीतिका समेत श्री विश्वक्सेनस्य इदमासनं विश्वक्सेनाय नमः. पाद्यं समर्पयामि, अर्घ्यं समर्पयामि, आचमनीयं समर्पयामि. विश्वक्सेनाय नमः, शान्ताय नमः, हराय नमः, अमिताय नमः, नित्यानुभागिने नमः, सूत्रपत्ये नमः, जिगाये नमः. सूत्रपदीतिका समेत श्री विश्वक्सेनाय नमः. पुष्पाणि समर्पयामि, गुडोपहारं निवेदयामि, ताम्बूलं समर्पयामि, सर्वोपचारान् समर्पयामि. विश्वक्सेन स्मृतो राजा भगवान् सर्वकर्मणः, तस्मात् नान्यमुपासीत कर्मणां विघ्नशान्तये. आरम्भे कर्मणां पुष्टिं विज्ञानां प्रशमाप्य कुर्यात् सपरिवारस्य विश्वक्सेनस्य पूजनं. भवद्भिर्नुज्ञातः सुपुण्यं पुण्याहं वाचयिष्ये, वाच्यतां सुपुण्याहं करोमि, कुरुष्व. स्वस्ति सुप्रोक्षितम् अस्तु. प्रजापति प्रियतां प्रजापतिः. शां यन्तु घोराणि, शां यन्तु पापानि, शां यन्तु नीतयः. शुभानि वर्धन्तां शुभानि. शां यन्तु घोराणि, शां यन्तु पापानि, शां यन्तु नीतयः. शुभानि वर्धन्तां शुभानि. शां यन्तु घोराणि, शां यन्तु पापानि, शां यन्तु नीतयः. शुभानि वर्धन्तां शुभानि. अतो देवा अवन्तनो यतो विष्णुर्विचक्रमे पृथिव्या सप्तधा भविः. इदं विष्णुर्विचक्रमे त्रिधानि तथे पदं समूढमस्य भागं सुरे. त्रीणि पदा विचक्रमे विष्णुर्गोपा अदाभ्यः. ततो धर्माणि धारयन् विष्णो कर्माणि पश्यतो व्रतानि पुष्पशे. इन्द्रस्य गिद्यस्सखा तद्विष्णो परमं पदकं सदा पश्यन्ति सूर्यः. दिवीव चक्षुरादनं तद्विप्रासोऽपि मन्यमोजाग्रवाकं सस्यमिन्धरे. विष्णोर्यत्परमं पदं द्रविणोदा द्रविणसस्तरस्य द्रविणोदा सनरस्य प्रियं सते. द्रविणोदा वीरपदे मिषन्नो द्रविणोधारा आसते. दीर्घमायुः यत्पुण्यं नक्षत्रं तत्फट्कुर्वीदो भव्यशम्.
यदा वै सूर्यमुदेति अथ नक्षत्रं नयति यावत् तत्र सूर्यो गच्छेत् यत्र जघन्यं पश्येत् तावत् क्रमेण यत्कारी स्यात् पुण्याः एव कृते ॐ भूः भूर्भुवस्वरमस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिकमहोत्सवाख्यञ्चक्रमणि सर्वत्र प्रोक्षणार्थं पुण्याहं भवन्तो भ्रमन्ते पुण्याहं क्रमणोऽस्तु पुण्याहं क्रमणोऽस्तु पुण्याहं क्रमणोऽस्तु स्वस्ति न इन्द्रो वृतस्रवा स्वस्ति न पूषा विश्ववेदाः स्वस्ति नस्तारक्षो अरिष्टनेमि स्वस्ति नो बृहस्पतिर्दधात् श्री भगवदाग्नया भगवत्केङ्गिरवं श्रीमन्नारायण प्रीत्यर्थं पुण्याहं वृद्धिं भवन्तो भ्रमन्ते कर्मऋध्यतां 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 वृद्धिः समृद्धिः पुण्याहं समृद्धिः आपोहिष्टामयो भवस्तानपूर्चे तथातन महेरणाय चक्षसे योपश्यवतमोरसस्तस्य भार्यते हनः कुशतीर्वमादरः तस्मा अरङ्गमामवो यस्य क्षयाय जिन्वथ आपो जनयथा जनः ॐ पवमानस्वर्जनः पवित्रेण विजर्षणिः यपोदासपुरातमा पुनन्तमा देवजनाः पुनन्तमनबोधिया पुनन्त विश्व आयवः जातवेदः पवित्रपदे पवित्रेण पुनाहिमा शुक्रेण देवदीत्यते अग्ने कृत्वा क्रतुकुम्भृणे यत्ते पवित्रमर्चिषि अग्ने वितरमन्तरा ब्रह्मदेन पुनीमहे उभाभ्यां देवसवितः पवित्रेण समेन च इदं ब्रह्म पुनीमहे वैश्वदेवी पुनरे देव्यागात् यस्यै वक्मे स्तनवो वीतपृष्ठाः तुजामदन्तस्य दमार्त्येष वजक्तुस्यामवतयोरयीनां वैश्वानरो रश्मिभर्मा पुनात् वादप्राणेन शिरोमयो भूः यावा पृथिवी पयसापयोभिः अर्थावरी जिग्निये मापुनीतां बृहद्भिः सवितस्त्रुभिः वरशिष्टैर्ते वमन्मभिः अग्ने दक्षैः पुनाहिमा येन देवा अपनता येनापो दिव्यं कुशः तेन दिव्येन ब्रह्मणा इदं ब्रह्म पुनीमहे यः पावमानीरथ्येति ऋषिभिः सम्भृतकं रसं सदपकं सपूतमस्यादि सुदितं मातरिश्वन पावमानीर्यो अध्येति ऋषिभिः सम्भृतकं रसं तस्मै सरस्वती दुहे क्षीरकं सर्पिर्मधूदकं पावमानी स्वस्तिगणि सुदुःखाहि पयस्वतीः ऋषिभिः सम्भृतो रसः ब्राह्मणेष्वमृतकं हितं पापमानीर्त्यशन्तुनः यमल्लोकमथो अमं कामान् समर्थयन्तुनः देवीर्देवैः समाभृताः पापमानी स्वस्त्यजनीः सुदुःखाहि घृतश्चितः ऋषिभिः सम्भृतो रसः ब्राह्मणेष्वमृतकं हितं येन देवाः पवित्रेण आत्मानं पुनते सदा तेन सहस्रधारेण पापमान्यः पुनन्तमा प्राजापत्यं पवित्रं शतोत्यामकं हिरण्मयं तेन ब्रह्मविदोमयं पूतं ब्रह्म पुनीमहे इन्द्रस्सु नीति सहवा पुनात् सोमस्वस्त्यावरणः समीच्या यमो राजा प्रमृणाभिपुनातुमा जातवेदा मूर्जयन्त्या पुनात् तच्छंयो रावृणीमहे गातुं यज्ञाय गातुं यज्ञपतये दैवी स्वस्तिरस्तुनः स्वस्तिर्मानुषेभ्यः ऊर्ध्वञ्जिगातभेषजं छिन्नो अस्तुत्पदे सञ्चतुष्पदे ॐ शान्ति शान्ति शान्तिः प्रात्यां दिशि देवार्तजो मार्जयन्तां दक्षिणायां दिशि मासाः पितरो मार्जयन्तां प्रतीत्यां दिशि गृहाः पशवो मार्जयन्तां मदीत्यां दिश्याप मोषधयो वनस्पतयो मार्जयन्तां मूर्ध्वायां दिशि ऋग्नः संवत्सरो यज्ञपदर्मार्जयन्तां मदोधराधरैर्नायेभ्यो मार्जयन्ताम् अणोरणीयान् महदो महीयान् आत्मा गुहायां निहितोऽस्य दन्तोः तमकृतं पश्यति वेदशोको धातु प्रसादान् महिमानमीशं सप्त प्राणा प्रभवन्ति तस्मात् सप्तार्चिषः समिधः सप्त जिह्वाः सप्त इमे लोकायेषु चरन्ति प्राणा गुहाशयान् निहिताः सप्त सप्त अतः समुद्रा गिरयस्य सर्वे स्मात् स्यन्दन्ते सिन्धवः सर्वरूपाः अतस्य विश्वामोषधयोरसाश्च येनैष भूतस्तिष्ठत्यन्तरात्मा ब्रह्मादेवानां पदवेः क्रमेणामृषर्विप्राणां महिनो मृगाणां श्येनो गृध्रानागस्वधिर्वनानागं सोमः पवित्रमत्येति रेभन्ने वरुणाय नमः विश्वक्सेनाय नमः पुनः पाद्र्घ्याजमनीयं समर्पयामि वरुणाय नमः विश्वक्सेनाय नमः यदा सुखं यदा स्थानं प्रवेशयामि शोभनार्थं क्षेमाय पुनरागमनाय च ಎಂಬುದಾಗಿ ದೇವತೆಗಳನ್ನು ಕಳುಹಿಸಿಕೊಟ್ಟು ನಂತರ ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯಲ್ಲಿ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿದ್ದಾರೆ. ಶುದ್ಧೋದಕದಿಂದ ಆ ಮಂಗಳಕರವಾಗಿರ್ತಕ್ಕಂತಹ 5 ಮಣ್ಣಿನ ಪಾತ್ರೆಗಳನ್ನು ಪ್ರೋಕ್ಷಣೆ ಮಾಡಿ ನಂತರ ಪತ್ರ ಪುಷ್ಪಾದಿಗಳನ್ನು ಸಮರ್ಪಿಸಿ ಅದರ ಮೇಲೆ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡಿ ಆಚ್ಛಾದಕ ರೂಪೇಣ ಪುನಃ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸುತ್ತಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಭಜಿಸುತ್ತಾ ಲೋಕದ ಒಳಿತನ್ನು ಪ್ರಾರ್ಥಿಸುತ್ತಾ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಈ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುವಂತಹದ್ದು. ಭಕ್ತ್ಯಾ ತುಷ್ಯತಿ ಮಾಧವ, ಭಗವಂತ ಸಂತುಷ್ಟನಾಗುವುದು ನಾವು ಕೊಡುವಂತಹ ವಸ್ತುಗಳನ್ನು ನೋಡಿ ಅಲ್ಲ, ನಾವು ಭಗವಂತನಲ್ಲಿ ತೋರಿಸ್ತಾ ಇರುವಂತಹ ಭಕ್ತಿ ಏನಿದೆ ಅದನ್ನು ನೋಡಿ. ಆದ್ದರಿಂದ ನಿರ್ವ್ಯಾಜವಾದಂತಹ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳುತ್ತಾ, ಒಂದು ದಳ ತುಳಸಿಯನ್ನು ಅರ್ಪಿಸಿದರೂ ಕೂಡ ಸಾಕು, ಅದು ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು. ಅದನ್ನೇ ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮೀ ರಮಣ ಇವಾಗಿಲ್ಲ ಗರ್ವ ಎಂಬುದಾಗಿ. ಇವನಿಗೆ ಏನೂ ಕೂಡ ಗರ್ವ ಇಲ್ಲ. ಆ ಸ್ವಾಮಿ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣ ನಿನಗೆ ಅರ್ಪಿತವೆನ್ನಲು ಆ ಭಗವಂತನಿಗೆ ಅರ್ಪಿತ ಮಾಡಿಬಿಟ್ಟದ್ದು ಅಂತಾದರೆ ಒಂದು ದಳ ತುಳಸಿಯನ್ನು ನೀರಿನಿಂದ ಸಹಿತವಾಗಿ ಅವನಿಗೆ ಅರ್ಪಿಸಿದ್ದರೆ ಸಾಕು, ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಿಂಧು ಶಯನು ತಾನು ತನ್ನ ಮಂದಿರದಲ್ಲಿ ಸಮಭಾಗವನ್ನು ಕೊಟ್ಟು ಬಿಡ್ತಾನಂತೆ. ಅಂತಹ ಕರುಣೆ ಆ ಭಗವಂತನಿಗೆ ಭಕ್ತರ ಮೇಲಿರುವಂತಹದ್ದಾಗಿದೆ. ಅವರ ಭಕ್ತಿ ಎಂಬತಕ್ಕಂತಹ ಪಾಶದಿಂದ ಬದ್ಧನಾಗಿ ಭಕ್ತರನ್ನು ಅನುಗ್ರಹಿಸುವಂತಹ ಕರುಣಾಮೂರ್ತಿ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸದ್ಯೋ ಅಂಕುರಾರ್ಪಣೆ ಎನ್ನುವ ಕೈಂಕರ್ಯ ಪರಿಪೂರ್ಣವಾಗಿದೆ. ಮುಂದಿನ ಕಾರ್ಯಕ್ರಮ ನಾವೆಲ್ಲರೂ ವೀಕ್ಷಿಸುವಂತಹದ್ದು ರಕ್ಷಾಬಂಧನ ಅನ್ನುವಂತಹ ಕಾರ್ಯಕ್ರಮ. ಪ್ರತಿಸರ ಬಂಧನ ಪೂಜೆ, ವಿವಾಹ ದೀಕ್ಷೆ, ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕಾರ್ಯಕ್ರಮ. ಮಂತ್ರಗಳನ್ನು ಉಚ್ಚರಿಸುತ್ತಾರೆ, ಕೇಳಿ ಕೃತಾರ್ಥರಾಗೋಣ. ಓಂ ಭೂರ್ಭುವಸ್ವರಾಂ ಅಷ್ಟದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀ ಭೂನಿಲಾ ಸಮೇತ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಮಹೋತ್ಸವಾಕ್ಯಂಚಕರ್ಮಣಿ ಪ್ರತಿಸರಬಂಧನ ದೇವತಾರಾಧನಂ ಕರಿಷ್ಯೇ. ಓಂ ಯಮರ್ಪಯಂತೆ ಮನಯೋ ಹವಿರ್ಯೋಜೋ ಹಿಡಾನರ್ವಬುಧಾ ವಿರಾಜನ್ನೇ ತಮ್ಮಜ ದೋಷಾಯಸ್ಯಾನನಾಗ್ನ ವಿಪಣಾನಿ ಪತಂತೆ. ಓಂ ಶೇಷಮಾವಾಹಯಾಮಿ, ಸಹಸ್ರಶೀರ್ಷಮಾವಾಹಯಾಮಿ, ಅನಂತಮಾವಾಹಯಾಮಿ, ನಾಗರಾಜಮಾವಾಹಯಾಮಿ. ರಕ್ಷಾಸೂತ್ರದೇವತಾಭ್ಯೋ ನಮಃ. ಆಸನಂ ಸಮರ್ಪಯಾಮಿ, ರಕ್ಷಾಸೂತ್ರದೇವತಾಭ್ಯೋ ನಮಃ. ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ರಕ್ಷಾಸೂತ್ರದೇವತಾಭ್ಯೋ ನಮಃ. ಸರ್ವೋಪಚಾರಾನ್ ಸಮರ್ಪಯಾಮಿ. मिमेतामश्विना भगस्वस्ति देव्यतेतर नर्वणाः. स्वस्ति पूषा असुरोदधातन स्वस्ति द्यावा पृथिवी सुचेतुना. स्वस्तये वायुमपप्रभामहे सोमं स्वस्ति भवानस्य यस्पतिः. बृहस्पतिं सर्वागणं स्वस्तये स्वस्तया आदित्यासो भवन्तु नः. विश्वे देवानो अद्य स्वस्तये वैश्वानरो वसूरग्निः स्वस्तये देवा मंत्रभव स्वस्तये. स्वस्ति नो रुद्रः पात्वं हासः. स्वस्ति मित्रावरुणा स्वस्ति बध्ये रेवती. स्वस्ति न इन्द्रश्चाग्निश्च स्वस्ति नो अदिते कृधि. स्वस्ति बन्धामनोजरेम सूर्या चन्द्रमसा विव. पुनर्दधताग्नादाजानदा संगामेमहि. स्वस्त्यजानन्तार्क्षमरिष्टनेमिं महद्भूतं वाक्यसं देवतानाम्. असुरग्नमिन्द्रासकं समत्सु बृहत्यशो नावामिवारोहेम. अम्भोमुचा माङ्गिरा सङ्गयं च स्वस्त्यात्रेयं मनासा चतार्क्ष्यम्. प्रियातमानिशरणं प्रबध्ये. स्वस्ति संबाधेष्वभायन्नो अस्ते शुभगं शुभा. ಶುಭವನ್ನು ಕೋರುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ನೆರವೇರಿಸಿಕೊಡುತ್ತಿದ್ದಾರೆ ಅರ್ಚಕ ವರೇಣ್ಯರು. ಇಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ಅವನ ಮಹಿಮೆಯನ್ನು ವಿಶೇಷವಾಗಿ ಲೋಕದಲ್ಲಿ ಪ್ರಸಾರ ಮಾಡುವಂತಹ ಕಾರ್ಯವನ್ನು ಮಾಡೋಣ. ನಾರಾಯಣ ಪರಂ ಜ್ಯೋತಿರಾತ್ಮ ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮ ನಾರಾಯಣ ನಮೋಸ್ತುತೆ ಎಂಬುದಾಗಿ ಎಲ್ಲದಕ್ಕೂ ಕೂಡ ಮೂಲನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀಮನ್ನಾರಾಯಣನೇ. ಅಂತಹ ನಾರಾಯಣನನ್ನು ಮೀರಿದಂತಹ ಶ್ರೀನಿವಾಸನನ್ನು ಮೀರಿದಂತಹ ಮತ್ತೊಬ್ಬ ದೈವ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಅಂತ. ಆದ್ದರಿಂದ ಅವನನ್ನು ಮೀರಿದಂತಹ ದೈವ ಮತ್ತೊಬ್ಬನಿಲ್ಲವೇ ಇಲ್ಲ. ಆದ್ದರಿಂದ ಆ ಸ್ವಾಮಿಯಲ್ಲಿ ನಾರಾಯಣನಲ್ಲಿ ನಾವೆಲ್ಲರೂ ಕೂಡ ನಮನವನ್ನು ಸಲ್ಲಿಸುತ್ತಾ ಸರ್ವವನ್ನು ಕೂಡ ಅವನಲ್ಲಿ ಅರ್ಪಿಸೋಣ. ತ್ವದಾಜ್ಞಾಂ ಶಿರಸಾ ಧೃತ್ವಾ ಭಜಾಮಿ ಜನಪಾವನೀಂ
ನಾನೋಪಾಮ ಸಹ ಮಾರ್ಗಾಣಾಂ ಭಾವಕೃದ್ ಭಾವಗೋಧಕ. ನಾರಾಯಣನು ನಮ್ಮೆಲ್ಲರನ್ನು ಕೂಡ ಅನುದಿನವೂ ಕೂಡ ಅನುಗ್ರಹಿಸುವಂತಹ ಪರಮ ದಯಾಳು ಮೂರ್ತಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ದ್ರವಿಣಂ ತ್ವಮೇವ. ಎಲ್ಲವೂ ಕೂಡ ನೀನೇ, ಬಂಧು ಬಳಗ ಸಂಪತ್ತು ಎಲ್ಲವೂ ಕೂಡ ನೀನೇ. ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಲೋಕದಲ್ಲೇನೂ ಕೂಡ ನಡೆಯುವುದಿಲ್ಲ. ಆದ್ದರಿಂದ ನಿನ್ನ ಪರಮಾನುಗ್ರಹವನ್ನು ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಎಂಬುದಾಗಿ ಆ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಪಾಪ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ಕೂಡ ನಾವು ಮಾಡುವಂಥವರಾಗ್ತೇವೆ. ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ. ಒಂದು ಸಂವತ್ಸರದುದ್ದಕ್ಕೂ ಕೂಡ ಒಂದು ಎಳ್ಳಿನ ಕಾಳಿನಷ್ಟು ಕೂಡ ಪುಣ್ಯ ಸಂಪಾದನೆಯಲ್ಲಿ ನನ್ನ ಪ್ರವೃತ್ತಿಯಾಗುವುದಿಲ್ಲ. ಆದರೆ ಕ್ಷಣ ಕ್ಷಣದಲ್ಲಿಯೂ ಕೂಡ ಅನೇಕ ಜನ್ಮಗಳಿಗೆ ಬೇಕಾಗುವಷ್ಟು ಪಾಪದ ರಾಶಿಯನ್ನು ಮಾತ್ರ ನಾನು ಕಟ್ಟಿಕೊಳ್ತಾ ಇದ್ದೇನೆ. ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಗಪೂಗ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ಆದ್ದರಿಂದ ನಿನ್ನ ಅನುಗ್ರಹವನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಸಕಲ ವಿಧವಾದಂತಹ ದುಃಖಗಳನ್ನು ದೂರ ಮಾಡಿ ನನ್ನನ್ನು ಕಾಪಾಡುವ ಬಾಧ್ಯತೆ ನಿನ್ನದೇ ಎಂಬುದಾಗಿ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅನುಗ್ರಹಾರ್ಥಂ ಪವಮಾನ ಸೂನೋ ರೂಪಾಂತರೇಣಾಥ ಸದಾಂತರೇಣ ಉವಾಸ ರಾಮೋ ರಮಣೀಯ ಕೀರ್ತಿ ಭೂಮಂಡಲೆ ಕಿಂ ಪುರುಷಾಖ್ಯಖಂಡೇ. ಭಗವಂತನ ಅವತಾರ ಅದ್ಭುತವಾಗಿರ್ತಕ್ಕಂಥದ್ದು. ಲೋಕದ ಅನುಗ್ರಹ ಮಾಡಲಿಕ್ಕಾಗಿಯೇ ಶ್ರೀರಾಮಚಂದ್ರನ ಪರಮಾನುಗ್ರಹವನ್ನು ಪಡೆದುಕೊಂಡು ಭೂಮಿಯಲ್ಲಿ ವಾಯುದೇವರು ಹನುಮಂತನಾಗಿ ಅವತಾರವನ್ನು ಮಾಡಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ಭಗವಂತನಿಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರತಕ್ಕಂಥವರು. ರಾಮಾವತಾರಸ್ಯ ಹರೇರಧತ್ತ ಸೇವಾಂ ಹನುಮದ್ವಪುಷಾ ಸಮೀರಃ ಭೀಮಾತ್ಮನ ಯಾದವ ಭೂಷಣಸ್ಯ ಮಧ್ವಾತ್ಮನ ವ್ಯಾಸಮುನಿತ್ವಭಾಜಃ. ವಾಯುದೇವರು ಭಗವಂತ ಸ್ವಾಮಿ ಶ್ರೀ ಶ್ರೀನಿವಾಸ ರಾಮನ ಅವತಾರವನ್ನು ಎತ್ತಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿರತರಾದರೆ ಹನುಮಂತ ದೇವರಾಗಿ ಸೇವೆಯನ್ನು ಸಲ್ಲಿಸಿದರಂತೆ. ಕೃಷ್ಣನಾಗಿ ಭೂಭಾರ ಹರಣವನ್ನು ಮಾಡ್ತಾ ಹೋದರೆ ಆ ಕೃಷ್ಣನ ಸೇವೆಯನ್ನು ಭೀಮಸೇನ ದೇವರಾಗಿ ಮಾಡಿರುವಂತಹದ್ದು. ಅದೇ ಮಧ್ವಾಚಾರ್ಯರಾಗಿ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ವೇದವ್ಯಾಸರಾಗಿ ಬ್ರಹ್ಮಸೂತ್ರಗಳ ನಿರ್ಮಾಣವನ್ನು ಮಾಡಿ ವಿಶೇಷವಾಗಿ ಲೋಕದ ಉಪಕಾರವನ್ನು ಮಾಡಿದರೆ ಅದಕ್ಕೆ ಭಾಷ್ಯವನ್ನು ಬರೆಯುವುದರ ಮುಖಾಂತರ ಲೋಕ ಕಲ್ಯಾಣ ಕಾರ್ಯದಲ್ಲಿ ಭಗವಂತನಿಗೆ ಸಹಾಯವನ್ನು ಮಾಡಿರ್ತಕ್ಕಂಥವರು. ಹೀಗೆ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ, ಸಹಾಯ ಅಂತಂದರೆ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ತಾವು ಪರಮ ಪವಿತ್ರರಾಗುತ್ತಾ ಲೋಕವನ್ನು ಕೂಡ ಪಾವನಗೊಳಿಸುತ್ತಾ ವಾಯುದೇವರು ಲೋಕದ ಕಲ್ಯಾಣ ಕಾರ್ಯದಲ್ಲಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸಿ ಕೃತಕೃತ್ಯರಾಗಿದ್ದಾರೆ. ನಾವು ಕೂಡ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಾ ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕೃತಕೃತ್ಯರಾಗ್ತಾ ಇದ್ದೇವೆ. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಶರೀರ, ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಎಂಬುದಾಗಿ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂತಹ ಅದ್ಭುತವಾದ ಮಾನವ ಜನ್ಮವನ್ನು ಕೊಟ್ಟು ಅದರಲ್ಲಿಯೂ ಕೂಡ ನಿನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿ ನನ್ನಿಂದ ಸರ್ವದಾ ನಿನ್ನ ನಾಮಸ್ಮರಣೆ ಆಗುವಂತೆ ಮಾಡ್ತಾ ನನ್ನನ್ನು ಸಾಧನ ಮಾರ್ಗದಲ್ಲಿ ಇರಿಸಿದ್ದೀಯ ಸ್ವಾಮಿ ಶ್ರೀ ಶ್ರೀನಿವಾಸ. ನಿನ್ನ ಅನುಗ್ರಹ ಹೀಗೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂಬುದಾಗಿ ಸ್ವಾಮಿಯ ಅತ್ಯಂತ ಪ್ರೀತಿಗೆ ಪಾತ್ರರಾದ ಶ್ರೀದೇವಿ ಭೂದೇವಿ ಅಮ್ಮನವರನ್ನು ಅರ್ಚಕ ವರೇಣ್ಯರು ನಮಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಅರ್ಚಕ ವರೇಣ್ಯರು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ತದನಂತರ ಸ್ವಾಮಿಯ ಸೇವೆಯಲ್ಲಿ ತೊಡಗಿದಂತಹ ಅರ್ಚಕ ವರೇಣ್ಯರ ಬಲಗೈಗೆ ಪರಿಚಾರಕರು ಕಂಕಣವನ್ನು ಕಟ್ಟುವುದರ ಮುಖಾಂತರ ವಸಿಷ್ಠ ವಿಶ್ವಾಮಿತ್ರ ವಾಮದೇವಾದಿ ಮಹಾ ಮುನಿಗಳು ನಡೆಸಿಕೊಡಬೇಕಾದಂತಹ ಉತ್ಸವವನ್ನು
ನಾನೇನು ನಡೆಸಿಕೊಡ್ತೇನೆ, ನನ್ನೊಳಗಡೆ ಆ ಮಹಾನುಭಾವರಿದ್ದು ನಡೆಸಿಕೊಡುತ್ತಿದ್ದಾರೆ ಎಂಬ ಸಂದೇಶವನ್ನು ಲೋಕಕ್ಕೆ ನೀಡುತ್ತಾ ಕಂಕಣವನ್ನು ಕಟ್ಟಿಕೊಂಡು ನಂತರ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆ. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಅಗ್ನಿ ಪ್ರತಿಷ್ಠಾ ಮಹೋತ್ಸವವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅಗ್ನಿದೇವರ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ ವೀಕ್ಷಿಸಿ मक्यं गिरन्तु मम यान हव्याकोति सत्यामन सोमे अस्ते ये नोमानिकाङ्कतमच्चनाहं विश्वे देवासो अधिभोजनामे देवी षडर्वेर्नकृणोत विश्वे देवास यहवीरयद्धं महास्महि प्रतिगामातनोभिर्मारधामद्विषते सोमराजन् जातवेदो भुवनस्य रेतयः जिञ्जतपसो युध्यनिष्यते अग्निमश्वत्थादिनिहं व्यवाहकं शमे गर्भाञ्जलिकन्योमयो भूः घृतप्रदेको घृतयो निरग्ने कृते समिद्धा घृतमस्यान्नम् घृतप्रशस्त्वा चरितो वहन्ति घृतं पिबन् सुखिताजिक्षदेवान् अदितेन मन्यस्व अनुमतेन मन्यस्व सरस्वतेन मन्यस्व देवसविदप्रसुवा ब्रह्मजिज्ञानं प्रथमं पुरस्ताद्विषीमतसृजोभेन आवह सबुद्ध्या पपमा अस्य विष्टाशतश्च योनमशतश्च भवः ॐ भूं ब्रह्माणमावाहयामि प्रजापतिमावाहयामि पितामहमावाहयामि हिरण्यगर्भमावाहयामि ब्रह्मणे नमः इदमासनं सोमो धेनुकं सोमो अर्वन्तमाशकं सोमो वीरङ्करमन्यन्तरात् साधन्यं विदित्यकं च भेगं च श्रवणमियोतरा सतस्मै ॐ भूस्वममावाहयामि ॐ भवर्यज्ञाङ्कमावाहयामि ॐ सबरिन्दमावाहयामि ॐ भूर्भवस्वश्चन्द्रमावाहयामि सोमस्य इदमासनं ब्रह्मणे नमः सर्वोपचारान् समर्पयामि सोमाय नमः सर्वोपचारान् समर्पयामि ब्रह्मन् प्रोक्षिष्यामि प्रोक्षयज्ञं देवतावर्धयत्मन्नागस्य पुष्टेयमानोऽस्ते सप्तर्षीणागं सुकृतां यत्र लोकस्तत्रेमं यज्ञं यजमानं च धेहि ॐ प्रोक्ष्या सोम प्रोक्षिष्यामि प्रोक्षयज्ञं देवतावर्धयत्मन्नागस्य पुष्टेयमानोऽस्ते सप्तर्षीणागं सुकृतां यत्र लोकस्तत्रेमं यज्ञं यजमानं च धेहि ॐ प्रोक्ष्या पवित्रे स्तो वैष्णव्ये स्तो जिग्नये स्तो वायुभूते स्तो विष्णोर्मनसा भूते स्तो जिग्नस्य पावने स्तः परशस पवित्रे स्तो वैष्णव्यो देवशब्दप्रसवनात्तच्छत्रेण पवित्रेण वसो सूर्यस्य रश्मिभिरापो देवीरग्रे पवो अग्रे गुमोऽग्रयमं यज्ञं न यथाग्रे यज्ञपतिन्धत्तगिष्मानिन्द्रो वृणीतपुत्रतूर्ये यूयमिन्द्रमवृणीर्धं वृत्रतूर्ये प्रोक्षितास्था विष्णुमावाहयामि महाविष्णुमावाहयामि सदा विष्णुमावाहयामि व्यापिनारायणमावाहयामि ब्रह्मण्णप्रणेष्यामि गिरमाणवाजं गच्छ प्रणययज्ञं देवतावर्धयत्मन्नागस्य पुष्णेयमानोऽस्ते सप्तर्षीणागं सुकृतां यत्र लोकस्तत्रेमं यज्ञं गिरमानं च धेहि ॐ प्रणया सोमापप्रणेष्यामि गिरमाणवाजं गच्छ प्रणययज्ञं देवतावर्धयत्मन्नागस्य पुष्णेयमानोऽस्ते सप्तर्षीणागं सुकृतां यत्र लोकस्तत्रेमं यज्ञं गिरमानं च धेहि ॐ प्रणया को प्रणयत समप्रणयत्वापो देवी प्रणयानि यज्ञकं सकं साधयन्तु नः प्रजापतिमावाहयामि इन्द्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निशोमावाहयामि प्रजापतिमावाहयामि ब्रह्माणमावाहयामि इन्द्रमावाहयामि वसूनावाहयामि मरुतावाहयामि रुद्रानावाहयामि आपावोपस्पृश्या श्रीमहाविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनावाहयामि पूषणमावाहयामि कक्षमावाहयामि कक्षदेवतसोममावाहयामि औपासनयज्ञमावाहयामि यज्ञदेवतविश्वान् देवानावाहयामि सर्वदेवानावाहयामि आज्यभागे प्रजापतये दृष्टिर्नववामि इन्द्रागे दृष्टिर्नववामि अग्नये दृष्टिर्नववामि सोमागे दृष्टिर्नववामि अग्नये दृष्टिर्नववामि सोमागे दृष्टिर्नववामि अग्निशोमाभ्यां दृष्टिर्नववामि प्रजापतये दृष्टिर्नववामि ब्रह्मणे दृष्टिर्नववामि इन्द्रागे दृष्टिर्नववामि वसुभ्यो दृष्टिर्नववामि मरुद्भ्यो दृष्टिर्नववामि रुद्रेभ्यो दृष्टिर्नववामि आपावोपस्पृश्या श्रीमहाविष्णवे दृष्टिर्नववामि बृहस्पतये दृष्टिर्नववामि मित्रागे दृष्टिर्नववामि वरुणागे दृष्टिर्नववामि आदित्येभ्यो दृष्टिर्नववामि अश्विभ्यां दृष्टिर्नववामि पूष्णे दृष्टिर्नववामि कक्षाय दृष्टिर्नववामि कक्षदेवता सोमागे दृष्टिर्नववामि औपासनयज्ञागे दृष्टिर्नववामि यज्ञदेवता विश्वेभ्यो
देवेभ्यो दृष्टिर्ववामि सर्वदेवेभ्यो दृष्टिर्ववामि आज्यं तृप्यतिस्त्रयामि चरं तृप्यतिस्त्रयामि अग्ने द्योदर्शि समदिशि स्वाहा अमृतमशमारुणमसि अन्तरितमृक्षोऽन्तरिता अनादयः प्रत्युष्टिमृक्ष प्रत्युष्टा अनादयः चित्पतिस्थापनात् तच्छिद्रेण पवित्रेण वसो सूर्यस्य रश्मिभिः वाक्पतिस्थापनात् तच्छिद्रेण पवित्रेण वसो सूर्यस्य रश्मिभिः देवस्ताजपनापनात् तच्छिद्रेण पवित्रेण वसो सूर्यस्य रश्मिभिः करसम्पूर्णावासविदो गृहीत्वा मूलाग्राभ्यां कृतं स्पर्शयित्वा अभ्यर्च्य अक्षता आज्य चरुभिः अक्षता आज्य चरुभिः इमामे अग्निष्टगाधे नमः सन्त्वेकाच शतञ्च सहस्रञ्च यदञ्च यदञ्च प्रयदञ्च अर्पदञ्च न्यर्पदञ्च समुद्रस्य मध्यञ्चान्तस्य वरार्तस्य इमामे अग्निष्टगाधे नमः सन्त् इन्द्राय नमः अग्नये नमः यमाय नमः नृतये नमः वरुणाय नमः वायुवे नमः कुबेराय नमः ईशानाय नमः अग्नये नमः जातवेदसे नमः सहोदरे नमः जलाप्रमे नमः विषक्मणे नमः वैश्वानराय नमः जातवेदसे नमः अदितेनो मन्यस्व अनुमतेन मन्यस्व सरस्वतेन मन्यस्व देवसवितप्रसुमा षष्टिशतसहस्राण्यगितमक्षयमर्पणमानय अयन्त यत्म आत्मा जातवेदस्ते नेत्यस्य वृत्तस्वदेर्तवर्तयजास्मान् प्रजगा पशुभिर्ब्रह्मवर्चसेनान्नाद्येन समेधय स्वाहा वायुव्यादाग्नेयान्तं प्रजापतये स्वाहा नैऋत्यादीशानान्तं इन्द्राय स्वाहा अग्नये स्वाहा सोमाय स्वाहा अग्निशोमाभ्यागु स्वाहा प्रजापतये स्वाहा ब्रह्मणे स्वाहा इंद्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा अपावोपस्पृश्य श्री महाविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्याग स्वाहा पूष्णे स्वाहा कक्षाय स्वाहा कक्षदेवत सोमाय स्वाहा उपासना यज्ञाय स्वाहा यज्ञदेवत विश्वेभ्यो देवेभ्य स्वाहा सर्वदेवेभ्य स्वाहा ओं भू स्वाहा ओं भव स्वाहा ओं सव स्वाहा ओं भूर्भव स्व स्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविदप्रासामीः वंशदेवदेवस्य भगवतो नारायणस्य श्रीभूनिलासमेत श्रीनिवासस्वामिनः वैवाहिक महोत्सवाक्यं जगर्मणि उपासनाग्नौ सर्वप्रायश्चित्तार्थम् अतो देवादिषट्वैष्टवहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवसविदप्रसुमा ओं अतो देवा अवन्तनो यतो विष्णुर्विक्रमे पृथिव्या सप्तधामभिः स्वाहा इदं विष्णुर्विक्रमे त्रेधानतधेवनं समूढमस्य भागं सुरे स्वाहा त्रीणि पदा विक्रमे विष्णुर्गोपा अदाभ्यः ततो धर्माणि धारयन् स्वाहा विष्णो कर्माणि पश्यति यतो व्रतानि विस्पशे इन्द्रस्य गित्यस्सखा स्वाहा तद्विष्णो परमं पदकं सदा पश्यन्ति सूरयः निमीव चक्षुणादर्ग स्वाहा तद्विप्रासो विपन्यमोजा कृपाकं सस्यमिन्धरे विष्णोर्यत्रमं पदक स्वाहा ओं भू स्वाहा ओं भव स्वाहा ओं सव स्वाहा ओं भूर्भुवस्व स्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसवितः प्रासामीः
ಭಕ್ತರೇ దేవుడు దేవియునదే తెరదీయరే పూల దండలు తీసి పువ్వులీయరే నగవులు నగుకొంటా నంటున లేచి కూచుండి కోగి కురులు దిద్దేరు ఒకరొకరు నగవులు నగుకుంటా నంటున లేచి కూచుండి పోగి కురులు దిద్దేరు ఒకరొకరు గగనద్దాలు చూపరి తతితో బాగాలీయరే గగనద్దాలు చూపరి తతితో బాగాలీయరే మొగరుదేర కస్తూరి ఉండలీయరే దేవుడు దేవియునదే తెరదీయరే పూల దండలు తీసి పువ్వులీయరే సంశోభి పార్శ్వత్వయం కేయూరాంగదహారకుండలధరం పీతాంబరం కౌస్తుభం దీప్తం విశ్వధరం విభుం సుమక్ష విలసత్ శ్రీవత్సచిహ్నం భజే స్వచ్చక్రశంఖం గటి వరదహస్తం స్వర్ణాంబరం రత్నకిరీటకుండలం ప్రళంబసూత్రోత్పలమాల్యభూషణం నమామ్యహం వెంకటశైలనాయకం అత భగవతో మహాపురుషస్య శ్రీమదాదినారాయణస్య అచింత్యాపరిమితశక్త్యా భ్రియమాణస్య మహాజలోకస్య మధ్యే పరిభ్రమమాణానామనేకకోటి బ్రహ్మాండానాం ఏకతమే అప్తేజో వాయువ్యాకాశ అహంకార మహదవ్యక్తాఖ్య సప్తావరణీరావృతే అస్మిన్ మహది బ్రహ్మాండే ఆధారశక్తి శ్రీవరాహ కూర్మానంతాష్టదిగ్గజో పరిప్రతిష్ఠితానాం అతల వితల సుతల తలాతల రసాతల మహాతల పాతారాఖ్య సప్తలోకానాం పూర్వభాగే భూలోకే భువర్లోక సమర్లోక మహర్లోక జనోలోక తపోలోక సత్యలోకాఖ్య షల్లోకానాం అతో భాగే మహానాలాయమానస్య మణినాజస్య శేషస్య సహస్రభణామణి మండల మండితే ఐరావత పుండరీక వామన కుముదాంజన పుష్పదంత సార్వభౌమ సుప్రదీకాఖ్య అష్టదిగ్నంది శుండాదండోత్తంభితే అమరావతే తేజోపదే సంయమనే రక్షోపదే సింధుపదే గంధవత్యలకాపదే యశోపదేత్యష్టదే పవనీ విరాజితే ఇంద్రాగ్నియమనిర్దమరణవాయుకుమేర ఈశానాఖ్య అష్టలోక బాలక పరిపాలితే లోకాలోకాచలమలయితే లవణేక్షుసురా సర్పిత దిక్షేరస్తోదకాఖ్య సప్తార్ణవ పరివృతే జంభో ప్లక్ష కుశక్రౌంచ శాకశాల్మలి పుష్పరాఖ్య సప్తద్వే పద్మీపితే మాహేంద్రమణయ సఖ్య అదృక్షద్వింధ్యమానయాత్రాఖ్య సప్తకులపర్వత విరాజితే భారతి కిం పురుషహారీనావృతపత్రాశ్వకేతకమాలక హిరణ్యకణమణక కురువర్షాఖ్య నవవర్షాణాం మధ్యే భరతవర్షే ఇంద్రకశేరుతామ్రకభస్తి పున్నాకగంధర్వ సౌమ్యవర్ణ భరతాఖ్య నవఖండానాం మధ్యే భరతఖండే మమ అనేక జన్మసు యః జన్మని చ ఏతత్ క్షణపర్యంతం బాల్య యౌవన కౌమారవార్తికే శరహసి ప్రకాశే చ ఆవృత్త అనావృత్త మహాపాతకాది సమస్త దిదక్షయార్థం దశ పూర్వేషాం దశాపరేషాం మత్వంస్యానాం మాతృవంస్యానాం సర్వేషాం పితॄణాం కుంభీపాకలోహిత ధామాతపసంఘాతకాల సూత్రాది వివిధేభ్యో మహాఘోరేభ్యో నరకేభ్యః ఉత్తీర్య తలై సూర్యమండల పర్యంతం కృతరాసేన సర్వరాస్యపకర్షణ సంహితకాలే శ్రీహరిలోకే నివాససిత్యర్థం త్రిగుణీకృత అగ్నిష్టోమ అతరాత్రాప్తోర్యామశాంతపనవాజపేయ పుండరీకాశ్వమేధాధి శతకృత పుణ్యఫలావాప్యర్థం ఆమోద ప్రమోద సమ్మోద వైకుంఠాఖ్యలోకేషు సాలోక్య సామీప్య సారూప్య సాయుధ్య పదమితి చతుర్విధ మోక్షఫలసిత్యర్థం అస్య దేవదేవస్య భగవతో నారాయణస్య శ్రీయపదే పురుషోత్తమస్య శ్రీమదఖిలాండకోటి
ब्रह्माण्डराजकस्य परं व्यूह विभव अन्तर्यामि अर्चावतारस्वरूपस्य श्री भूनीला समेत श्री श्रीनिवासस्वामिनः श्री विखनो मुनीन्द्रमदानसारविर्भृक्वादिभिर्मन्वादिभिर्वसिष्ठादिभिः दिव्यमहर्षिभिः रिक्तगुह्यधर्मपुराण इतिहासकल्पोक्त सकलफलावाप्यर्थं कन्यादानं करिष्ये। ओम् अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य शङ्खचक्रशार्ङ्गकौमोदगी नन्दकस्य श्रीमतो वैकुण्ठनायकस्य श्रीमद्वैखानसभगवतशास्त्रोक्तमार्गेण आङ्गीरसमानहस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य परव्यूहविभव अन्तर्यामि अर्चावताररूपस्य श्रीमहाविष्णोः परब्रह्मणोन्नप्त्रे आङ्गीरसमानहस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य जगत्कारणभूषस्य मूलप्रकृति स्वकीयमानस्य त्रिगुणात्मकस्य गुणत्रयकर्मणोऽख्यातिवशात् उत्पत्ति स्थितिलयकारणभूषस्य श्रीमहाविष्णोः परवासुदेवशर्मणः पौत्राय आङ्गीरसमानहस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य समस्तदेवता निकुटमकुटमणिगणविजृम्भितपादारविन्दस्य श्रीमहाविष्णोः आदिनारायणशर्मणः पुत्राय आङ्गीरसमानहस्पत्य भारद्वाजत्रयारुषेयप्रवरान्वित भारद्वाजगोत्रोद्भवाय भक्तलोकपरिपालनाय किरीटहारकेयूर दिव्याभरणभूषिताय दिव्यपीताम्बरधराय दिव्यमाल्योभिशोभिताय निजावताराय स्वर्णगरुडवाहनारूढाय अचिन्त्यदिव्याद्भुतनित्ययौवनस्वभावलावण्य तेजोरुद्राकराय अखिलशाखाध्यायिनौ श्रवणनक्षत्रे मकररासौ जाताय श्री श्रीनिवासपरब्रह्मणे वराय ऋग्यजुस्सामाधर्मण सकलवेदाध्यायिनीं भार्गवत्स्यमन आप्नमान उर्ववीन्द्रमञ्जारुषेयप्रवरान्वित भार्गवसगोत्रोद्भवीं सर्वालङ्कारवतीं सर्वाङ्गना सम्मोहन संसेवितपादारविन्दां श्रीमहाविष्णोः वक्षस्थलनिवासिनीं अयोनिजां भृगोः सङ्कल्पतनयाम् उत्तरफल्गुनी नक्षत्रे कन्यारासौ जातायां श्रीदेवीनाम्नीमिमां कन्यां तास्यामि ऋग्यजुस्सामाधर्मण सकलवेदाध्यायिनीं काश्यप आवत्सारणी ध्रुवत्रयारुषेयप्रवरान्वित काश्यपसगोत्रोद्भवीं सर्वालङ्कारवतीं सर्वाङ्गना सम्मोहन संसेवितपादारविन्दां श्रीमहाविष्णोः अत्यन्तमनोहरीं अत्यन्तसौन्दर्यवतीं बहु श्यामलाङ्गीं कश्यप प्रजापतेः सङ्कल्पतनयां रेवती नक्षत्रे मीनरासौ जातायां श्री भूदेवीनाम्नीमिमां कन्यां दास्यामि कन्यां कनकसम्पन्नां कनकाभरणैर्युतां दास्यामि विष्णवे तुभ्यं ब्रह्मलोकजनीर्षया कन्यां सालङ्कृतां साध्वीं सुशीलाय समेतशेत् प्रयतोऽहं प्रयच्छामि धर्मकामार्थसिद्धये विश्वम्भरा सर्वभूता साक्षिण्यः सर्वदेवताः मिमां कन्यां प्रदास्यामि प्रीणातु कमलाबलिः कन्यादानमुहूर्तः सुमुहूर्त अस्तु। ಮುಹೂರ್ತ ಅಸ್ತು ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹದ್ದು. ಸ್ವಾಮಿ ನಮ್ಮೆಲ್ಲರನ್ನು ಅನುಗ್ರಹಿಸಲಿಕ್ಕಾಗಿ ಪ್ರೇಮದ ಕೋಲಾಹಲವನ್ನು ಕೇವಲ ನಟನ ರೂಪವಾಗಿ ವೈಕುಂಠದಲ್ಲಿ ಮಾಡಿ ಆ ವೈಕುಂಠವನ್ನು ಒಂದು ರೂಪದಿಂದ ತ್ಯಜಿಸಿ ಭೂಲೋಕವನ್ನು ವೈಕುಂಠವನ್ನಾಗಿ ಮಾಡಲಿಕ್ಕಾಗಿ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಿದ್ದಾನೆ. ಅದನ್ನೇ ಹೇಳ್ತಾರೆ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ಎಂಬುದಾಗಿ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ಭಜಿಸುತ್ತಾ ಭಕ್ತರು ಅಸಂಖ್ಯಾಕವಾಗಿ ಪ್ರತಿನಿತ್ಯವೂ ಕೂಡ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ತಾ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಅನೇಕ ಉತ್ಸವಗಳನ್ನು ಸ್ವಾಮಿಗೆ ಮಾಡಿಸ್ತಾ ಇರುವಂತಹದ್ದು. ಹಾಗೆ ಸ್ವಾಮಿಯಲ್ಲಿ ಅಪಾರವಾಗಿರ್ತಕ್ಕಂತಹ ಭಕುತಿಯನ್ನು ಮಾಡುತ್ತಾ ಭಕ್ತಿಗೆ ಯಾವಾಗಲೂ ಕೂಡ ಸ್ವಾಮಿ ಬದ್ಧನಾಗ್ತಾನೆ. ಆದ್ದರಿಂದ ಭಕ್ತ ಅಪರಾಧ ಸಹಿಷ್ಣು ಎಂಬುದಾಗಿ ಅವನನ್ನು ಕರೆಯುತ್ತಾರೆ. ಮತ್ತು ಭಕ್ತರ ಭಕ್ತಿ ಪಾಶದಿಂದ ಬದ್ಧನಾಗಿ ಭಕ್ತರ ಎಲ್ಲ ಅಭೀಷ್ಟಗಳನ್ನು ಪೂರೈಸುವಂತಹ ಕಲ್ಪವೃಕ್ಷ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ.
ಚಿಂತಾಮಣಿ, ಕಾಮಧೇನು ಎಲ್ಲವೂ ಕೂಡ ಆ ಸ್ವಾಮಿಯಾಗಿದ್ದಾನೆ ಭಕ್ತರ ಪಾಲಿಗೆ. ಅಂತಹ ಭಕ್ತರ ಸಮೂಹ ಅತ್ಯಂತ ಭಕ್ತಿಯಿಂದ ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಅಂತಹ ಭಕ್ತರ ಮುಂಭಾಗದಲ್ಲಿ ಅರ್ಚಕ ವರೇಣ್ಯರು ಮಂಗಳಕರವಾದ ಮಾಂಗಲ್ಯ ಪೂಜೆ ಎನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ, ಅದರ ಮೇಲೆ ಆ ಮಾಂಗಲ್ಯಗಳನ್ನು ಇರಿಸಿ ಅರಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ಕಲ್ಯಾಣೋತ್ಸವದ ಅಂಗವಾಗಿ ಮಂಗಳಕರವಾದ ಮಾಂಗಲ್ಯ ಪೂಜೆ ಅನ್ನುವುದನ್ನು ನೆರವೇರಿಸಿಕೊಡುತ್ತಿದ್ದಾರೆ. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆ ಮಾಡಿದ ನಂತರ ತೆರೆಯ ಮರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು, ಜೇನು, ಮೊಸರು ಮುಂತಾದವುಗಳನ್ನು ಅರ್ಪಿಸಿ ಮಧುಪರ್ಕ ನಿವೇದನೆಯನ್ನು ಮಾಡಿ ನೂತನ ವಸ್ತ್ರಗಳನ್ನು ಸ್ವಾಮಿಗೆ ಶ್ರೀದೇವಿ ಭೂದೇವಿ ಅಮ್ಮನವರಿಗೂ ಕೂಡ ಸಮರ್ಪಿಸಿ ವಸ್ತ್ರ ಸಮರ್ಪಣಾ ಮಹೋತ್ಸವವನ್ನು ನೆರವೇರಿಸಿಕೊಟ್ಟ ನಂತರ ಕನ್ಯಾದಾನ ಮಹಾಸಂಕಲ್ಪವನ್ನು ಉಚ್ಚರಿಸಿದ್ದಾರೆ. ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸುತ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಕೂಡ ಮಾಡಿ ದಶಪೂರ್ವೇಶಾಂ ದಶಾಪರೇಶಾಂ ಎಂಬುದಾಗಿ ಯಜಮಾನರ ಹಿಂದಿನ 10 ತಲೆಮಾರು, ಮುಂದಿನ 10 ತಲೆಮಾರು, ಪ್ರಸ್ತುತ ಇರತಕ್ಕಂಥವರದ್ದು, ಹೀಗೆ 21 ತಲೆಮಾರಿನ ಅಭಿವೃದ್ಧಿಯನ್ನು ಪ್ರಾರ್ಥಿಸುತ್ತಾ ಅರ್ಚಕ ವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡ ಮಂಡನಂ. ದೇವತೆಗಳ ಸಮೂಹದಿಂದ ಸರ್ವದಾ ಸ್ತುತ್ಯನಾಗಿ ಅಲಂಕೃತನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರುವಂತಹ ಸ್ವಾಮಿಯ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ಪಿತೃಮಾತೃಗತಿ. ಆ ಹರಿಯೇ ನಮ್ಮೆಲ್ಲರಿಗೂ ಕೂಡ ತಂದೆ ತಾಯಿ ಎಲ್ಲವೂ ಕೂಡ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಸುರೋತ್ತಮ ರಮಾಪತೆ ಎಂಬುದಾಗಿ ಆ ಸ್ವಾಮಿಯನ್ನೇ ಭಕ್ತರಾದ ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಬ್ರಹ್ಮಾದಿ ದೇವತೆಗಳು ಕೂಡ ಆ ಭಗವಂತನ ಪಾದಪದ್ಮಗಳನ್ನೇ ಶರಣು ಹೊಂದಿ ಲೋಕದಲ್ಲಿ ಉಚ್ಚವಾದಂತಹ ಸ್ಥಾನಾದಿಗಳನ್ನು ಮಾನಾದಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಆ ತಾಯಿ ಶ್ರೀ ಮಹಾಲಕ್ಷ್ಮಿ ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಎಂಬುದಾಗಿ ಹೇಳಿದ್ದಾಳೆ ವೇದ ಮಂತ್ರಗಳಲ್ಲಿ. ಆ ತಾಯಿ ಯಾರನ್ನು ಯಾವ ಪದವಿಯಲ್ಲಾದರೂ ಕೂಡ ಕುಳ್ಳಿರಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾಳೆ. ಭಗವಂತನ ಅನುಗ್ರಹವನ್ನು ಪಡೆದುಕೊಂಡ ಆ ತಾಯಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ತಾನೂ ಕೂಡ ಭಗವಂತನಿಗೆ ಸಹಾಯವನ್ನು ಮಾಡ್ತಾ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಕೃತಕೃತ್ಯಳಾಗ್ತಾ ಇರುವಂತಹದ್ದು. ಇಂತಹ ತಾಯಿಯ ಮತ್ತೊಂದು ರೂಪವೇ ಭೂದೇವಿ ಅಮ್ಮನವರು. ಮೃತ್ತಿಕೆ ಹನಮೆ ಪಾಪಂ ಯನ್ಮಯ ದುಷ್ಕೃತಂ ಕೃತಂ ತ್ವಯಾ ಹತೇನ ಪಾಪೇನ ಜೀವಾಮಿ ಶರದಾಂ ಶತಂ ಎಂಬುದಾಗಿ ಆ ತಾಯಿಯನ್ನು ಭೂತಾಯಿಯನ್ನು ಪ್ರಾರ್ಥಿಸುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವದಲ್ಲಿ ಅನೇಕ ಉಪಚಾರ ಪೂಜೆಗಳನ್ನು ಸ್ವಾಮಿ ಶ್ರೀ ಶ್ರೀನಿವಾಸನಿಗೆ ಅರ್ಚಕ ವರೇಣ್ಯರು ಅರ್ಪಿಸುತ್ತಿದ್ದಾರೆ. ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಅನ್ನುವಂತಹ ಘಟ್ಟದಲ್ಲಿ ಅತ್ಯಂತ ಭಕ್ತಿಯಿಂದ ಆದರದಿಂದ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮೆಲ್ಲರಿಗೂ ಕೂಡ ತತ್ವಾಭಿಮಾನಿ ದೇವತೆಗಳು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಸ್ವಾಮಿಯ ಚಿಂತನೆಯಲ್ಲಿಯೇ ನಮ್ಮ ಮನಸ್ಸಿರುವಂತೆ ನಮ್ಮ ಇಂದ್ರಿಯಗಳು ಪ್ರವೃತ್ತಿಯಾಗುವಂತೆ ಅನುಗ್ರಹಿಸುತ್ತಿದ್ದಾರೆ. ಅವರಲ್ಲಿಯೂ ಕೂಡ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾಗುವಂತೆ ಮಾಡಿರಿ ಎಂಬುದಾಗಿ ಆ ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥಿಸೋಣ. ಅರ್ಚಕ ವರೇಣ್ಯರು ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಅನ್ನುವಂತಹ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅರ್ಘ್ಯಪಾದ್ಯಾದಿಗಳನ್ನು ಸ್ವಾಮಿಗೆ ಸಮರ್ಪಿಸಿ ಮಂಗಳಕರವಾದಂತಹ ಮಾಂಗಲ್ಯದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಆ ಮಾಂಗಲ್ಯದ ಅಭಿಮಾನಿನಿಯಾದಂತಹ ತಾಯಿ ನಾರಾಯಣಿಯನ್ನು ಶ್ರೀ ಮಹಾಲಕ್ಷ್ಮಿಯನ್ನು
ಪ್ರಾರ್ಥಿಸುತ್ತಾ ಇದು ಮಾಂಗಲ್ಯ ಧಾರಣ ಮಹೋತ್ಸವ ವೀಕ್ಷಿಸಿ ಕೃತಕೃತ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಓಂ ಪ್ರಜಾಪತಿ ಸೋಮಗಂ ರಾಜಾ ನಮಸೃಜತ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತವೇ ಕಂಠೇ ಬಧ್ನಾಮಿ ಶುಭಯೇ ಸಾಜೀವ ಶರದ ಶತಾಂ. ಶ್ರೀದೇವ್ಯೈ ನಮಃ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. ಓಂ ಪ್ರಜಾಪತಿ ಸೋಮಗಂ ರಾಜಾ ನಮಸೃಜತ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತವೇ ಕಂಠೇ ಬಧ್ನಾಮಿ ಶುಭಯೇ ರಕ್ಷಧ್ವಂ ಭುವನತ್ರಯಂ. ಭೂದೇವ್ಯೈ ನಮಃ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. వెలయుని కళ్యాణ వేదిగా వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు మనయునాభి హోమపు గుండమునను నెలకొన్న విరహాగ్ని నిండాబోసి మలయుని నాభి హోమపు గుండములను నెలకొన్న విరహాగ్ని నిండా మోసి పొలయుని నిట్టూరు పుల విసరుచును పొలయుని నిట్టూరు పుల విసరుచును ఒలుకు చెమటల నాహుతి ఓసెనతడు పొలయుని నిట్టూరు పుల విసరుచును ఒలుకు చెమటల నాహుతి ఓసెనతడు వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు తత్వాయామి బ్రహ్మణా మంతమాన సదాశాస్తే యజమానో హవిర్భిః అహేడమానో వరణేహ భోతృషకం సమాన ఆయు ప్రమోషి స్వాహా. తన్నో అగ్నే వృణస్య విద్వాన్ దేవస్య హేడో వయాసనిష్ఠాః యజుష్టో వహ్నితమస్సోషడానో విశ్వాన్ ద్వేధాగం సిప్రమమధ్యస్మత్ స్వాహా. సత్వన్నో అగ్నే మమో భవతి నేతిష్టో అస్యాపశతో వ్యష్ట అవయక్ష్మణ వరణకం మృడానో వీహమృడేకం సహమోనయేతి స్వాహా. త్వమగ్నే అయాస్యాసన్మనసాహితః అయాసన హవ్యమోహితేయానో దేహిభేష స్వాహా. ఓం భూ స్వాహా. ఓం భవ స్వాహా. ఓం స్వ స్వాహా. ఓం భూర్భవ స్వ స్వాహా. అదితేన్మమ కృస్తాః అనుమదేన్మమ కృస్తాః సరస్వతేన్మమ కృస్తాః దేవసవిద ప్రాసామీః
अस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिकमहोत्सवाख्यकर्मणि उपासनाग्नौ लाजहोमं करिष्ये आदितेन मन्यस्व अनुमतेन मन्यस्व सरस्वतेन मन्यस्व देवतमिदप्रथमा इमान् लाजानामित्यभिघार्या ओम इमान् लाजानावपामि समृद्धिकरणान् मम तुभ्यं च सम्पन्नां तदग्निरनुमन्यताम् ययन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा उदायुषा स्वायुषो दोषधीनागुं रसेनोत्पज्जन्यस्य शुष्मेनोधस्ताममृतागुम् अनु विश्वावुतत्वया वयं धारावुदन्या इव अतिगाहे महिद्विषः इमान् लाजानावपामि समृद्धिकरणान् मम तुभ्यं च सम्पन्नां तदग्निरनुमन्यताम् ययन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ओम इमान् लाजानावपामि समृद्धिकरणान् मम तुभ्यं च सम्पन्नां तदग्निरनुमन्यताम् ययन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ओम भूस्वाहा ओम भुवस्वाहा ओम सुवस्वाहा ओम भूर्भुवस्वस्वाहा अदितेन्वमग्रस्ताः अनुमदेन्वमग्रस्ताः सरस्वरेन्वमग्रस्ताः देवतविदप्रासामीः अस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिकमहोत्सवाख्यकर्मणि उपासनाग्नौ सर्वप्रायश्चित्तार्थम् अतो देवादशिट्मैष्टमहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवतविदप्रथमा ओम अतो देवा अमन्तनो यतो विष्णुर्विक्रमे पृथिव्या सप्तधामभिः स्वाहा इदं विष्णुर्विक्रमे त्रिधानधरेवनं समो नमस्य भागं सुरे स्वाहा त्रीनिपदा विक्रमे विष्णुर्गोपा अदाभ्यः ततो धर्माणि धारयन् स्वाहा विष्णो कर्माणि विश्वदिगतो व्रतानि पुष्पशे इन्द्रस्य इत्यस्सखा स्वाहा तद्विष्णो परमं पदकं सदा पश्यन्ति सूर्यः दिवि वचक्षुरादरग् स्वाहा तद्विप्राजो विपण्यमो जाग्रवागं सस्सविन्धते विष्णोर्यत्परमं पदक् स्वाहा ओम भूस्वाहा ओम भवस्वाहा ओम सुवस्वाहा ओम भूर्भुवस्वस्वाहा अदितेन्वमग्रस्ताः अनुमदेन्वमग्रस्ताः सरस्वतेन्वमग्रस्ताः देवसमिदप्रासामीः अस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिकमहोत्सवाख्यकर्मणि उपासनाग्नौ कर्मसात् पुण्यार्थम् उपरिष्टादन्तहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवसमिदप्रथमा ओम यदस्य कर्मणोत्तरेरजं यत्वान्यो नमःकरम् अग्निश्चस्विष्टकृतित्वान् सर्वकृष्टकुंसहोदङ्गरोत स्वाहा अग्नये स्विष्टकृते दोहदहुताहुतेनाङ्कामानागं समर्थयित्रे स्वाहा अग्नये स्वाहा अग्नये नादाय स्वाहा अग्नये नपतये स्वाहा प्रजापतये स्वाहा इंद्राय स्वाहा विश्वेभ्यो देवेभ्य स्वाहा सर्वाभ्यो देवताभ्य स्वाहा सर्वत्रैवादिष्टकं सर्वत्रैवानादिष्टं देवतमस्मै स्वाहा अग्नये स्विष्टकृते स्वाहा वास्तुपते नमो वास्तुपतये स्वाहा यन्म आत्मनो विन्दाभूतग्निस्तत्पुनराः आर्जातवेदाविदर्शनि स्वाहा पुनरग्निचक्षुर्धातुरिन्द्रो बृहत्पतिः पुनर्मे अस्मिनायं चक्षुरादत्तमक्षो स्वाहा इष्टेभ्य स्वाहा वशनिष्टेभ्य स्वाहा भेषदन्तरिच्यै स्वाहा निष्कृत्यै स्वाहा तव्राध्यै स्वाहा दैवीभ्य स्वाहा तनूभ्य स्वाहा रुद्ध्यै स्वाहा समृद्ध्यै स्वाहा स्वाहा येधोऽस्येधि श्रीमहि स्वाहा समितिशतेजो मयधेहि स्वाहा यमस्य धीमहि मृत्योर्मेवाहि स्वाहा सूर्यस्य धीमहि चक्षुर्मेवाहि स्वाहा सोमस्य धीमहि चित्तमेवाहि स्वाहा वायोर्धीमहि प्राणान्मेवाहि स्वाहा ब्रह्मणो धीमहि बुद्धिं मेवाहि स्वाहा सप्तदे अग्ने समितः सप्तदिक्वा सप्तऋषय सप्तधाम प्रियाणि सप्तहोत्रा सप्तधात्वा यजन्ति सप्तयो नीरापणत्वा घृतेन स्वाहा ऋतधान विद्वान् निष्टभृतेन पूर्णमाहुतिञ्जुः विमनसा प्रजापतये स्वाहा अग्निर्भुक्तं वेदर्भुक्तं जौर्भुक्तं पृथिवी भुक्तं वोषधि वनस्पतिगन्धर्वाप्सरसश्चैव भुक्तं अग्निर्जैनं वेदर्जैनं द्यौर्जैनं पृथिवी जीर्णं वोषधि वनस्पतिगन्धर्वाप्सरसश्चैव जीर्णं समन्दां बर्हिर्हविषा कृतेन समादित्यैर्वशभिः सम्मरुद्भिः
समिन्द्रेण विश्वेभिर्देवेभिरङ्कां दिव्यं नभो गच्छतु यत्स्वाहा आद्यशेषम् इन्द्राय जुहोमि स्वाहा आद्यशेषम् इन्द्राय जुहोमि स्वाहा अग्निस्तृप्यदो वेदस्तृप्यदो द्यौस्तृप्यदो पृथिवीतृप्यदो ब्रह्माद्यास्तृप्यन्तां वोषधिमनस्पतिगन्धर्वाप्तरसश्चैव तृप्यन्तां मे दक्षिणतर्पितर्पिता महाप्रपितामहाश्चाक्षय्य मस्तु तृप्यन्तां मदितेन्वमग्रस्ताः अनुमदेन्वमग्रस्ताः सरस्वतीन्वमग्रस्ताः देवसमितप्रासामीः आवाहनदेवताभ्यो नमः यदा सुखं यदा स्थानं प्रवेशयामि पवित्रमसि पवित्रं मे भूयात् स्वाहा पूर्णमसि पूर्णं मे भूयात् स्वाहा सन्मे भूयात् स्वाहा सर्वमसि सर्वं मे भूयात् स्वाहा अक्षतमक्षत्यै जुहोमि अक्षितमसि मामे क्ष्येष्ठाः वर्षिष्ठागक्वरेष्ठो क्रम्वचो अपापधीं त्वेषं वचो अपापधीक स्वाहा ऊर्ध्वं यज्ञं नयिदं माजीक्वर्धमत्र मेधां पुष्पन् पृथिव्या दिवो वा विष्णवतमा पृथिव्या स्वाहा पश्चिमतः परिधिमपनया दक्षिणतः परिधिमपनया उत्तरतः परिधिमपनया पश्चिमतो विष्णोः सदनमसि दक्षिणतो विष्णोः सदनमसि उत्तरतो विष्णोः सदनमसि प्राच्यां विष्णोः सदनमसि सर्वानन्यान् प्रसमूक्या ग्रन्थीन् विस्तृत्यार्भिप्रोक्ष्य आप्यायन्तामिति जुहोति आप्यायन्तामापवोषधयो मरुतां पृषदयस्तदिमं गच्छततो नो वृष्टिमेरय स्वाहा शुद्ध्यन्तां देवसदनकं शुद्ध्यन्तां देवसदनकं शुद्ध्यन्तां देवसदनम् भूतिस्मादेर्लभते नित्यगं सर्वयज्ञकृतं भवेत् अग्निमार्तयो भूतिः आदित्यः सोमो नमः त्रयायुषं जमदग्ने कस्यवस्य त्रयायुषं यद्देवानां त्रयायुषं तन्मे अस्तु त्रयायुषम् दीर्घायुत्वाय बलाय सिताय सितञ्च वर्चसे त्रयायुषम् आबोहिष्टामयो भवस्तानपूर्जे तथातन महेरणाय चक्षसे यो पश्यमतमोरसस्तस्य भार्गते हनः वशतीर्व मातरः तस्मा अरङ्गमामवो यस्य क्षया जजन्वधः आपो जनयथा जनः यत्ते अग्ने तेजस्ते नाहं तेजस्मि भूजासं यत्ते अग्ने वर्चस्ते नाहं वर्चस्मि भूजासं यत्ते अग्ने हरस्ते नाहं हरस्मि भूजासं मन्त्रहीनं क्रियाहीनं भक्तिहीनं वदासना यकृन्दमया देव परिपूर्णन्तरस्ते प्रायश्चित्तानि शेषानि होमकर्मात्मकानि वै तानि शेषावशेषाणां कृष्णानुस्मरणं परं कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यत् सकलं परस्मै नारायणायेति समर्पयामि ब्रह्मणे नमः सोमाय नमः पुनःपाद्रघ्याजमनीं समर्पयामि ब्रह्मणे नमः सोमाय नमः यदा सुखं यदा स्थानं प्रवेशयामि अग्निपुरुषाय नमः गुडोपहारं निवेदयामि अग्निपुरुषाय नमः आज्योपहारं निवेदयामि अग्निपुरुषाय नमः सर्वोपचारान् समर्पयामि भगवत्समारोपणं सर्वं श्री श्रीनिवासार्पणमस्तु यज्ञेश्वराय नमः यदा सुखं यदा स्थानं प्रवेशयामि सर्वं श्री भूनीला समेत श्रीनिवासार्पणमस्तु सर्वं श्रीकृष्णार्पणमस्तु ಸರ್ವಂ ಶ್ರೀ ಭೂನೀಲಾ ಸಮೇತ ಶ್ರೀನಿವಾಸಾರ್ಪಣಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಆ ಭಗವಂತನಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅರ್ಚಕ ವರೇಣ್ಯರು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮುಂದಿನ ಕಾರ್ಯಕ್ರಮ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಂ ಎಂಬುವಂತಹ ಕೈಂಕರ್ಯ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾವಸ್ತ್ರಧಾರಿಗಳಾದಂತಹ ಅರ್ಚಕರು ಮತ್ತೊಂದು ಕಡೆ ಎದುರು ಬದರಾಗಿ ಕುಳಿತುಕೊಂಡು 2 ತೆಂಗಿನಕಾಯಿಗಳನ್ನು ಉಳಿಸಿಕೊಳ್ತಾ ಇದ್ದಾರೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವಾಗಿದೆ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರಿನಲ್ಲಿ 12 ಆಳ್ವಾರಲ್ಲೊಬ್ಬರಾದಂಥವರು ವಿಷ್ಣುಚಿತ್ರವರ ಮಗಳೇ ಗೋದಾದೇವಿ ಭೂದೇವಿ ಅಂಶ ಸಂಭೂತಳ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು
ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯರಿಮ್ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ ಸಾವಿರ, ಸಾವಿರ ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪಾದಪದ್ಮಗಳನ್ನು ನಮಿಸುತ್ತಾ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಸ್ವಾಮಿಯ ಕೊಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ತೆಗೆದುಕೊಂಡು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ತಾಯಿಯನ್ನು ನಮಿಸಿ ಪುನಃ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸುತ್ತಾರೆ. ಪುನಃ ಸ್ವಾಮಿಯನ್ನು ನಮಿಸಿ ಆ ಮಾಲೆಯನ್ನು ಭೂದೇವಿಗೆ ಅರ್ಪಿಸಿ ಭೂತಾಯಿಯ ಪಾದಪದ್ಮಗಳನ್ನು ಕೂಡ ನಮಿಸಿ ಪುನಃ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸುವಂತಹದ್ದು. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಾರೆ. ಮಾಲಾ ಪರಿವರ್ತನೆಯ ನಂತರದಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬಿಡಿಯ ಸಿಂಹಾಸನದಲ್ಲಿರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರನ್ನು ಸ್ವಾಮಿಯ ಸಿಂಹಾಸನದಲ್ಲಿಯೇ ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ಕುಳ್ಳಿರಿಸಿ ಭಕ್ತರಿಗೆಲ್ಲರಿಗೂ ಕೂಡ ಅದ್ಭುತವಾದಂತಹ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನ ದರ್ಶನವನ್ನು ಪಡೆದುಕೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಾರೆ. ಅದನ್ನು ನೋಡಿದಂತಹ ಭಕ್ತರು ಬಹಳ ಆನಂದದಿಂದ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಸಪ್ತಗಿರಿವಾಸ ಶ್ರೀಶ್ರೀನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ವಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ಅದಾದ ನಂತರ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣ ಕಾರ್ಯಕ್ರಮ, ಕರ್ಪೂರ ನೀರಾಜನದ ಸಮರ್ಪಣೆ, ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ, ತಾಂಬೂಲ, ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಪರಿಸಮಾಪ್ತಿಗೊಳಿಸ್ತಾರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ ಎಂಬುದಾಗಿ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಲೋಕವೂ ಕೂಡ ಸುಖದಿಂದಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಅಜ್ಞಾನಿನ ಮಯ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣೆ. ಅಜ್ಞಾನಿಯಾದ ನಾನು ತಿಳಿಯದಲೇ ಅನೇಕ ತಪ್ಪುಗಳನ್ನು ಮಾಡಿರುತ್ತೇನೆ. ಆ ತಪ್ಪುಗಳನ್ನೆಲ್ಲವನ್ನು ಪರಿಹರಿಸಿ ನನ್ನನ್ನು ಉದ್ಧರಿಸು ದೇವಾದಿದೇವ ಹೇ ಶ್ರೀನಿವಾಸ ಎಂಬುದಾಗಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಮುಂದಿನ ಕಾರ್ಯಕ್ರಮ ಅಕ್ಷತಾರೋಪಣ ಕಾರ್ಯಕ್ರಮ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಾರೆ. ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳು, ಸ್ವಾಮಿಯ ಉತ್ಸವದಲ್ಲಿ ಭಾಗಿಗಳಾಗಿದ್ದೇವೆ. ಇದು ಅಕ್ಷತಾರೋಪಣ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పెండ్లి
పెడమరలి నవ్వీనే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి